Welcome to my second video of the series of Hacker Rank. ಸೊ ಬನ್ನಿ ಫಸ್ಟ್ನೇ ಕಂಡೀಷನ್ ಏನಿದೆ ನೋಡೋಣ. ಈ ಟಾಸ್ಕ್ ಗಿವನ್ ಅನ್ ಇಂಟೀಜರ್ ಎನ್ ಅನ್ನೋದು ಇಂಟೀಜರ್ ಆಗಿ ತಗೊಂಡಿದ್ದಾರೆ. ಇನ್ಪುಟ್ ಡಾಟ್ ಸ್ಟ್ರಿಪ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸ್ಪೇಸ್ ಎಲ್ಲ ಕೊಡ್ತೀವಲ್ಲ ಅದೆಲ್ಲ ಕೌಂಟ್ ಆಗಬಾರ್ದು ಅಂತ. ಸೊ ಪರ್ಫಾರ್ಮ್ ದ ಫಾಲೋಯಿಂಗ್ conditional actions. So if n is odd, print weird. n ಆಡ್ ಅಂದರೆ ಕನ್ನಡದಲ್ಲಿ ಬೆಸ ಸಂಖ್ಯೆ ಅಂತ, ಅದು ಆಡ್ ಆಗಿದ್ರೆ ನಾವು ವಿಯರ್ಡ್ ಅಂತ ಪ್ರಿಂಟ್ ಆಗಬೇಕು. ಇಫ್ n ಈಸ್ ಈವನ್ ಅಂದರೆ n ಸರಿ ಸಂಖ್ಯೆ ಆಗಿದ್ರೆ ಇನ್ಕ್ಲೂಸಿವ್ ರೇಂಜ್ ಆಫ್ 2 to 5. ಇನ್ಕ್ಲೂಸಿವ್ ರೇಂಜ್ ಅಂದರೆ 2ರಿಂದ 5 ತನಕ. ಸೊ ಅವಾಗ ನಾವು ಪ್ರಿಂಟ್ ನಾಟ್ ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಅದು ನೆಕ್ಸ್ಟ್ ಎನ್ ಈವನ್ ಆಗಿದ್ದು ಮತ್ತು ಆ ಎನ್ನು 6ರಿಂದ 20 ರೇಂಜಲ್ಲಿದ್ದರೆ, ಅಂದರೆ 6 to up to 20 ಒಳಗೆ ಯಾವುದಾದ್ರೂ ಸಂಖ್ಯೆ ಆಗಿರ್ಬೋದು ಇದ್ರೆ ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಇಫ್ ಎನ್ ಈಸ್ ಈವನ್ ಆ್ಯಂಡ್ ಗ್ರೇಟರ್ ದ್ಯಾನ್ 20ಕ್ಕಿಂತ ಜಾಸ್ತಿ ಇದ್ದು ಆ ಸಂಖ್ಯೆ ಸರಿ ಸಂಖ್ಯೆ ಆಗಿದ್ರೆ ನಾಟ್ ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಸೊ ಇದು ಕಂಡೀಷನ್ಸು. ಸೊ ಪೈಥಾನಲ್ಲಿ ಇಫ್ ಎಲ್ಸ್ ಕಂಡೀಷನ್ಸ್ ಅಂತ ಇದ್ದಾವೆ. ಸೊ ನೀವು ಪೈಥಾನ್ ಬೇಸಿಕ್ಕು ಇಲ್ಲ ಅಂತಂದರೆ ಸ್ವಲ್ಪ ಕಲ್ತ್ಕೊಳ್ಳೋಕ್ಕೆ ನೀವು ಯಾವುದಾದ್ರೂ ವಿಡಿಯೋಸ್ ನೋಡ್ಬೋದು. ಕನ್ನಡದಲ್ಲಿ ಚಂದನ್ ಗೌಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸಾರಿ, ಅವ್ರ ಹೆಸರು ಚಂದನ್ ಅಂತ. ಅವ್ರ ಚಾನಲ್ ನೇಮ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಇದೆ. ನೀವು ಅದನ್ನು ರೆಫರ್ ಮಾಡ್ಬೋದು. ಸೊ ಇಲ್ಲಿ ನೀವು ಇಫ್ ಎಲ್ಸ್ ಕಂಡೀಷನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕಂಡೀಷನ್ ನೋಡೋಣ. ಸೊ ಫಸ್ಟ್ನೇ ಕಂಡೀಷನ್, ಇಫ್ ಎನ್ ಈಸ್ ಆಡ್ ಪ್ರಿಂಟ್ ವಿಯರ್ಡ್. ಎನ್ನು ಆಡ್ ಆಗಿದ್ರೆ ಅಂದರೆ ಬೆಸ್ಟ್ ಸಂಖ್ಯೆ ಆಗಿದ್ರೆ ನಾವು ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಸೊ ಅದು ಒಂದು ಗಿವನ್ ನಂಬರ್ ಎನ್ ನಂಬರ್ ಅನ್ನೋದು ಆಡ್ ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ, ಹೇಗೆ ಡಿಫೈನ್ ಮಾಡ್ತೀರಾ, ಅದು ಲಾಜಿಕ್. ಸೊ ಎನ್ ಅನ್ನೋದು 2ನಿಂದ ಕಂಪ್ಲೀಟಾಗಿ ಡಿವೈಡ್ ಆದರೆ ಅದು ಈವನ್ ಆಗುತ್ತೆ, ಆಗಲಿಲ್ಲ ಅಂದರೆ ಅದು ಆಡು. ಸೊ ಇಫ್ ಎನ್, ಸೊ ಇದು ಮಾಡ್ಯುಲರ್ ಅಂತ ಕರೀತಾರೆ. ಸೊ ಇದು ರಿಮೈಂಡರ್ನ ಪ್ರಿಂಟ್ ಮಾಡುತ್ತೆ. ನಿಮಗೆ ಬೇಸಿಕ್ಸ್ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಿಮ್ಗೆ ಬೇಸಿಕ್ ಗೊತ್ತಿಲ್ಲ ಅಂತಂದರೆ ನೀವು ಪೈಥಾನ್ ಕ್ಲಾಸ್ಗಳನ್ನ ನೋಡಿ ತಿಳ್ಕೊಂಡು ಬರ್ಬೋದು. ಸೊ ಎನ್ ಮಾಡ್ಯುಲರ್ 2 is equal to, sorry, not equal to 0 ಆಗಿದ್ರೆ ನಾವು ಪ್ರಿಂಟ್ ಮಾಡಬೇಕು ಏನಂತ, ವಿಯರ್ಡ್ ಅಂತ. ಸೊ W ಕ್ಯಾಪಿಟಲ್ಲು ವಿಯರ್ಡ್ ಅಂತ ಪ್ರಿಂಟ್ ಮಾಡಿದ್ದೀವಿ. ಸೊ ಸೆಕೆಂಡ್ ಕಂಡೀಷನ್ ಏನು ಅಂತ ನೋಡೋಣ. ಸೊ ಇಫ್ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಎಲಿಫ್ ಯೂಸ್ ಮಾಡ್ತೀನಿ. ಎಲಿಫ್ ಎನ್ ಮಾಡ್ಯುಲಸ್ ಆಫ್ 2, ಇಲ್ಲಿ ಈವನ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ 0 ಬರಬೇಕು. ಈವನ್ ಮತ್ತೆ ಎಕ್ಸ್ಟ್ರಾ ಕಂಡೀಷನ್ ಇದೆ ಇಲ್ಲಿ ಆಗಿದ್ದು, ಮತ್ತೆ 2ರಿಂದ 5 ಇರಬೇಕು. ಅಂದರೆ ಇನ್ಕ್ಲೂಸಿವ್ ರೇಂಜ್ ಅಂತಂದರೆ 2ರಿಂದ 5 ಸಹ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ 12p2 ಈಸ್, ನಾನಿಲ್ಲಿ ಲಾಜಿಕಲ್ ಆ್ಯಂಡ್ ಆಪರೇಟರ್ನ ಬಳಸ್ತಾ ಇದ್ದೀನಿ, ಏಕೆಂದರೆ
ಎರಡೂ ಕಂಡೀಷನ್ನ ಅಪ್ಲೈ ಮಾಡಿದರೆ ಮಾತ್ರ ನಾಟ್ ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಅಂದರೆ ಆ ರೂಲ್ನ ಒಬೆ ಮಾಡಿದರೆ ಮಾತ್ರ ಆ ನಂಬರು. ಸೊ ಎಲಿಫ್ ಎನ್ ಮಾಡ್ಯುಲರ್ 2 = 0 ಅಂದರೆ ಈವನ್ ಆಗಿದ್ದು 2ರಿಂದ 5ನೇ ರೇಂಜಲ್ಲಿ ಆ ನಂಬರ್ ಇದ್ದರೆ ಮಾತ್ರ ನಾವು ನಾಟ್ ವಿಯರ್ಡ್ ಅಂತ ಪ್ರಿಂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಎರಡಕ್ಕಿಂತ ಲೆಸ್ಸರ್ ದಾನ್ ಈಕ್ವಲ್ ಟು ಅಂದರೆ n ಅನ್ನೋದು 2 is lesser than or equal to n is lesser than or equal to 5. ಇದರ ಅರ್ಥ ಏನು ಅಂತಂದರೆ n ಅನ್ನೋದು ಲೋಯೆಸ್ಟ್ ಥ್ರೆಶೋಲ್ಡು 2, ಅದನ್ನು ಬಿಟ್ಟು ಕಡಿಮೆ ಆಗಲ್ಲ. ಆದರೆ 2 ಕೂಡ ಕನ್ಸಿಡರ್ ಆಗುತ್ತೆ. 2 ಮತ್ತು ಎನ್ನಿಂದು ಮ್ಯಾಕ್ಸಿಮಮ್ ರೇಂಜು ಅಪ್ ಟು 5 ತನಕ ಇರುತ್ತೆ. ಅಂದರೆ 5ಗೂ ಈಕ್ವಲ್ ಆಗಿರ್ಬೋದು. ಸೊ ಹಂಗಿದ್ದಾಗ ನಾವು ಏನಂತ ಪ್ರಿಂಟ್ ಮಾಡಬೇಕಂದ್ರೆ, ನೋಡಿ ಇದು ಮೊದಲೇ ಫಸ್ಟ್ನೇ ಕ್ಲಾಸಲ್ಲಿ ಹೇಳಿದ್ದೀನಿ, ಪೈಥಾನ್ ಅನ್ನೋದು ಕೇಸ್ ಸೆನ್ಸಿಟಿವ್ ಆಗಿರೋದ್ರಿಂದ ನೀವು ಒಂದು ಸ್ಪೇಸು ಮತ್ತು ಒಂದು ಕ್ಯಾಪಿಟಲ್ ಲೆಟ್ರು ಕೂಡ ಕನ್ಸಿಡರ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಟೈಪ್ ಮಾಡಿ. ನೆಕ್ಸ್ಟ್ ಕಂಡೀಷನ್ಗೆ ಹೋಗೋಣ. ಎಲ್ಲಿ ಎನ್ ಮಾಡ್ಯುಲಸ್ 2 ಏನಂತ ಕೊಟ್ಟಿದ್ದಾರೆ, ಈವನ್ ಆಗಿರ್ಬೇಕು ಅಂದರೆ 0, ಅದೇ 2ದಿಂದ ಕಂಪ್ಲೀಟಾಗಿ ಡಿವೈಡ್ ಆಗಬೇಕು. ರಿಮೈಂಡರ್ 0 ಬರಬೇಕಷ್ಟೇ. ಆ್ಯಂಡ್ ಮತ್ತು ಇಲ್ಲೇ ಆ್ಯಂಡ್ ಅಂತ ಕೊಟ್ಟಿದ್ದಾರೆ, ಅಂದರೆ ಲಾಜಿಕಲ್ ಆ್ಯಂಡ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಒಬೆ ಮಾಡಬೇಕು. ಅಂದರೆ ಈವನ್ ಕೂಡ ಆಗಿರಬೇಕು ಮತ್ತು ಇನ್ಕ್ಲೂಸಿವ್ ರೇಂಜ್ ಆಫ್ 6 to 20ಯಲ್ಲಿರಬೇಕು. ಅವಾಗ ನಾವು ಏನಂತ ಪ್ರಿಂಟ್ ಮಾಡಬೇಕು ಅಂದರೆ ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ರೇಂಜ್ ಚೇಂಜ್ ಮಾಡಿದ್ದಾರೆ. 6 to 20 ಕೊಟ್ಟಿದ್ದಾರೆ. ಏನಿಲ್ಲ, 2 ಜಾಗದಲ್ಲಿ 6 ಹಾಕಬೇಕು, 5 ಜಾಗದಲ್ಲಿ 20 ಹಾಕಬೇಕಷ್ಟೇ. ಮತ್ತು ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಮೇಲೆ ನಾಟ್ ವಿಯರ್ಡ್ ಅಂತ ಪ್ರಿಂಟ್ ಮಾಡಿದ್ದಲ್ಲ, ಈಗ ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಸೊ 6 ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು n ಅಂದರೆ ಎನ್ನಿನ ಲೋಯೆಸ್ಟ್ ರೇಂಜು 6 ಆಗಿರುತ್ತೆ. 6 ಮೇಲೆ ಇರಬೇಕು. ಮತ್ತು ಎನ್ನಿಂದ ಮ್ಯಾಕ್ಸಿಮಮ್ ರೇಂಜು n ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 5, ಸಾರಿ 20. ಇಲ್ಲಿ ಇದು ನೆಕ್ಸ್ಟ್ ಕಂಡೀಷನ್ ಅಲ್ವಾ, ಅದು ನಾವಿಲ್ಲಿ ಏನಂತ ಪ್ರಿಂಟ್ ಮಾಡಬೇಕು, ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ವಿಯರ್ಡ್ ಈಗ ಲಾಸ್ಟ್ ಕಂಡೀಷನ್ ಏನಿದೆ ಅಂದರೆ n ಈವನ್ ಆಗಿರಬೇಕು ಮತ್ತು 20ಗಿನ್ನ ಗ್ರೇಟರ್ ದೆನ್ 20 ಅಂದರೆ 20ಗಿನ್ನ ಜಾಸ್ತಿ ಇರಬೇಕು. ಸೊ ಹಂಗಾದಾಗ ನಾವು ನಾಟ್ ವಿಯರ್ಡ್ ಅಂತ ಪ್ರಿಂಟ್ ಮಾಡಬೇಕು. ಸೊ ಇದು ಲಾಸ್ಟ್ ಕಂಡೀಷನ್ ಆಗಿರೋದ್ರಿಂದ ನಾವು ಎಲ್ಸ್ ಅಂತ ಕೊಟ್ಬಿಟ್ಟು ಪ್ರಿಂಟ್ ಆಫ್ ನಾಟ್ ವಿಯರ್ಡ್ ಅಂತ ಕೊಟ್ಬಿಡೋಣ. ಸೊ ಚೆಕ್ ಮಾಡೋಣ ನಮ್ಮದು ಸರಿ ಇದೆಯಾ ಇಲ್ಲ. ಮತ್ತು ಇನ್ನೊಂದು ಹೇಳೋದು ಮತ್ತೆ ಇಂಡೆಂಟೇಷನ್. ಯಾವಾಗಲೂ ಲೂಪ್ಸಲ್ಲಿ ಮತ್ತು ಫಂಕ್ಷನ್ನ ಡಿಫೈನ್ ಮಾಡಿದ ನೆಕ್ಸ್ಟ್ ಲೈನಲ್ಲಿ ಇಂಡೆಂಟೇಷನ್ ಕೊಡೋದು ಭಾಳ ಇಂಪಾರ್ಟೆಂಟ್. ಇಲ್ಲಾಂದರೆ ಔಟ್ಪುಟ್ಟೇ ಬರಲ್ಲ. ಒಂದೊಂದು ಸತಿ ಔಟ್ಪುಟ್ ಕೂಡ ಚೇಂಜ್ ಆಗುತ್ತೆ, ಎಸ್ಪೆಷಲಿ ಇನ್ ನೆಸ್ಟೆಡ್ ಲೂಪ್ಸ್ನ ಯೂಸ್ ಮಾಡಬೇಕಾದ್ರೆ. ಸೊ ರನ್ ಮಾಡ್ತೀನಿ ಈಗ, ನೋಡುವ ಸರಿ ಇದೆಯಾ ಇಲ್ಲ ಅಂತ. ಎಸ್, ಕರೆಕ್ಟ್ ಇದೆ. ಸೊ ಹಿಂಗೆ ರನ್ ಮಾಡಿ
ಸಬ್ಮಿಟ್ ಕೊಟ್ಟರೆ ಮುಗೀತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸೊ ನಾಳೆ ನೆಕ್ಸ್ಟ್ ಪ್ರಾಬ್ಲಮ್ ಜೊತೆ ಬರ್ತೀನಿ. ಸೊ ಕೀಪ್ ಲರ್ನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.